2022 ಏಪ್ರಿಲ್ನಲ್ಲಿ ಸಿದ್ದರಾಮಯ್ಯ ಒಂದು ಪ್ರತಿಭಟನೆಯನ್ನ ಮಾಡಿದ್ರು. ಸೊ ಹೀಗಾಗಿ ಅವರಿಗೆ 10,000 ದಂಡವನ್ನು ವಿಧಿಸಿತ್ತು ಕೋರ್ಟ್. ಈಗ ಅದನ್ನ ಪ್ರಶ್ನಿಸಿ ಮರು ಅರ್ಜಿಯನ್ನ ಸಲ್ಲಿಸಿರುವಂಥದ್ದು. ಸೊ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಸಿಗ್ತಾ ಇದೆ. ಸಿದ್ದರಾಮಯ್ಯ ವಿರುದ್ಧ ಸಿಎಂ ಸಿದ್ದರಾಮಯ್ಯಗೆ 10,000 ರೂಪಾಯಿ ದಂಡ ವಿಚಾರ ಹೈಕೋರ್ಟ್ ತೀರ್ಪು ಪ್ರಶ್ನೆ ಮಾಡಿ ಸುಪ್ರೀಂಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಆಗಿನ ಸಚಿವ ಈಶ್ವರಪ್ಪ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಗಿತ್ತು. 2022 ಏಪ್ರಿಲ್ನಲ್ಲಿ ಪ್ರತಿಭಟನೆ ಮಾಡಿದ್ದಕ್ಕೆ ಕೋರ್ಟ್ ದಂಡವನ್ನು ವಿಧಿಸಿತ್ತು. ಇದೀಗ ಹೈಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಿ ಸುಪ್ರೀಂಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣದಲ್ಲಿ ಅಂದಿನ ಸಚಿವರಾಗಿದ್ದಂಥ KS ಈಶ್ವರಪ್ಪ ಅವರನ್ನು ಸಂಪುಟದಿಂದ ವಜಾಗೆ ಆಗ್ರಹಿಸಿ ಅವತ್ತು ವಿರೋಧ ಕೇಳಿ ಬಂದಿತ್ತು, ಪ್ರತಿಭಟನೆ ಆಗಿತ್ತು. ಈ ಪ್ರತಿಭಟನೆಯ ನಾಯಕತ್ವವನ್ನು ವಹಿಸಿದ್ದು ಸಿಎಂ ಸಿದ್ದರಾಮಯ್ಯ. ಆ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, DK ಶಿವಕುಮಾರ್, MB ಪಾಟೀಲ್ ಇವರೆಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಆದರೆ ಈ ಪ್ರತಿಭಟನೆಯನ್ನು ಅನುಮತಿ ಇಲ್ಲದೆ ಮಾಡಿದ್ದ ಕಾರಣ ಕೋರ್ಟ್ ಅವರಿಗೆ ದಂಡವನ್ನು ವಿಧಿಸಿತ್ತು. ಪ್ರಮುಖರ ವಿರುದ್ಧ IPC ಸೆಕ್ಷನ್ 143, 103 ಇದರ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈಗ ಸಿಎಂ ಸಿದ್ದರಾಮಯ್ಯಗೆ ದಂಡ ವಿಧಿಸಿದಂಥ ವಿಚಾರವಾಗಿ ಹೈಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿರುವುದು. ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಹೋರಾಟಕ್ಕೆ ಪಂಚಮಸಾಲಿ ಮುಂದೆ ಹಾಕ್ತಾ ಇದೆ. ಜಯಮೃತ್ಯುಂಜಯ ಸ್ವಾಮೀಜಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಲವೊಂದಷ್ಟು ಬೇಡಿಕೆಯನ್ನು ಇಟ್ಟುಕೊಂಡು ಮತ್ತೊಮ್ಮೆ ಹೋರಾಟಕ್ಕೆ ಮುಂದಾಗ್ತಾ ಇರುವಂಥದ್ದು ಪಂಚಮಸಾಲಿ ಪೀಠಾಧಿಪತಿಗಳಾಗಿರುವಂತಹ ಜಯಮೃತ್ಯುಂಜಯ ಸ್ವಾಮೀಜಿಗಳು. ಕಳೆದ ಬಾರಿ ಪ್ರತಿಭಟನೆ ನಡೆದಾಗ ಹೋರಾಟಕ್ಕೆ ಮುಂದಾದಾಗ ಪಾದಯಾತ್ರೆಯನ್ನು ಕೂಡ ಮಾಡಿದರು. ಈಗ ಮತ್ತೊಮ್ಮೆ ಹೋರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸರ್ಕಾರದ ವಿರುದ್ಧ ಮತ್ತೆ ಶಿವಮೊಗ್ಗದಲ್ಲಿ ಬಸವ ಮೃತ್ಯುಂಜಯ ಸ್ವಾಮೀಜಿಗಳು ಹೋರಾಟದ ವಿಚಾರವಾಗಿ ಹೇಳಿದ್ದಾರೆ. 2A ಮೀಸಲಾತಿ, OBC ಮೀಸಲಾತಿಗಾಗಿ ಪ್ರತಿಭಟನೆ ಮಾಡೋದಾಗಿ ಹೇಳಿದ್ದಾರೆ. ಇಷ್ಟಲಿಂಗ ಪೂಜೆ ಸ್ವಾಮೀಜಿಯಿಂದ ಹೋರಾಟ ಆರಂಭ ಆಗುತ್ತೆ. ಬಸವ ಸದನದಲ್ಲಿ ನಡೀತಾ ಇರುವಂಥ ಇಷ್ಟಲಿಂಗ ಪೂಜೆ, ಶಿವಪ್ಪ ನಾಯಕ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಪ್ರತಿಭಟನೆಯಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಭಾಗಿಯಾಗಲಿದ್ದಾರೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಈ ಮೂಲಕ ಸರ್ಕಾರದ ವಿರುದ್ಧ ಮತ್ತೆ ಪಂಚಮಸಾಲಿ ಹೋರಾಟ ಈಗ ಒಂದು ವೇದಿಕೆ ಸಿದ್ಧಗೊಳ್ತಾ ಇದ್ದು, ಶಿವಮೊಗ್ಗದಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಹೋರಾಟ ಆರಂಭ ಆಗ್ತಾ ಇದೆ. 2A ಮೀಸಲಾತಿ, OBC ಮೀಸಲಾತಿಗಾಗಿ ಪ್ರತಿಭಟನೆ ನಡೀತಾ ಇರುವಂಥದ್ದು. ಇಷ್ಟಲಿಂಗ ಪೂಜೆ ಸ್ವಾಮೀಜಿಯಿಂದ ಹೋರಾಟ ಆರಂಭ ಆಗುತ್ತೆ. ಬಸವ ಸದನದಲ್ಲಿ ಇಷ್ಟಲಿಂಗ ಪೂಜೆ ನಡೀತಾ ಇರುವಂಥದ್ದು. ಶಿವಪ್ಪ ನಾಯಕ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಕೂಡ ನಡೀತಾ ಇದೆ. ಈ ಒಂದು ಪ್ರತಿಭಟನೆಯಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ BJP ಶಾಸಕರು ಭಾಗಿಯಾಗಲಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಹಲವಾರು ವಿಚಾರಗಳಲ್ಲಿ ಅಭಿಯಾನ ಮಾಡ್ಕೊಂಡು ಬಂದಿದೆ. ಇದೇ ರೀತಿ ಕಾವೇರಿ ನದಿಯ ವಿಚಾರವಾಗಿ ಕೂಡ ಅಭಿಯಾನ ಮಾಡ್ಕೊಂಡು ಬಂದಿರೋದು. ಕ್ಷಮಿಸು ಕಾವೇರಿ ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ವಿ. ಕಾರಣ ಕಾವೇರಿಯ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಕಾವೇರಿ ಯಾವ ಸ್ಥಿತಿಯಲ್ಲಿದೆ ನದಿ ಅನ್ನುವಂಥದ್ದು. ಪ್ರಮುಖವಾಗಿ ಈ ಅಭಿಯಾನಕ್ಕೆ ವಿದ್ಯಾರ್ಥಿಗಳು ಕೈ ಜೋಡಿಸಿದ್ದಾರೆ. ವಿದ್ಯಾರ್ಥಿಗಳಿಂದ ಕಾವೇರಿ ನದಿಯ ಸ್ವಚ್ಛತೆ ಕಾರ್ಯ ಆಗಿದೆ. ಐ ಲವ್ ಕಾವೇರಿ ಅಂತ ಹೇಳಿ ವಿಶೇಷ ಅಭಿಯಾನವನ್ನು ಮಾಡ್ತಾ ಇರೋದು. ಕಾವೇರಿ ನದಿಯ ದುಸ್ಥಿತಿಯನ್ನು ನೋಡಿ ವಿದ್ಯಾರ್ಥಿಗಳೇ ಶಾಕ್ ಆಗಿದ್ದಾರೆ. ತಮ್ಮ ಕೊಲೀಗ್ ರಂಜಿತ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಕೇಳಿ ಒಂದು ಮಿನಿಟ್. ಇದು ನೀವು ಇತ್ಯರ್ಥ ಮಾಡದೆ ನಾನು ಮತ್ತು ಭರತ್ ಶೆಟ್ಟರು ಅಧಿವೇಶನಕ್ಕೆ ಹೋಗಲ್ಲ ಹೇಳಿದ್ರೆ ನೋಡಿ, ಇಲ್ಲೇ ಕ್ಲೀನ್ ಮಾಡ್ತಿದ್ರು ಮಕ್ಕಳು. ಇದೇ ಮೇಲಿನ ಬ್ರಿಡ್ಜ್ನಿಂದ ಚೀಲದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಎಸೆದು ಸಂದೇಶ ಮಕ್ಕಳಿಂದ ಮನೆಗೆ ಸಂದೇಶವನ್ನು ರವಾನಿಸ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡದ ಕ್ಷಮಿಸು ಕಾವೇರಮ್ಮನಲ್ಲಿ ನಾವು ಕೈ ಮುಗಿದು ಕೇಳ್ತಾ ಇದ್ದೀವಿ. ಬೊಗಸೆ ಕೈಯಲ್ಲಿ ಹಿಡಿದು ಮತ್ತೆ ನಿನ್ನ ನೀರನ್ನು ಸವಿಯುವಂಥ ಅಥವಾ ಕುಡಿಯುವಂಥ ಗಳಿಗೆ ಬರಲಿ ಅಂತೇಳಿ ಅದಕ್ಕೆ ಒಂದು ಆರಂಭಿಕ ಹೆಜ್ಜೆ ಅನ್ನೋ ರೀತಿಯಲ್ಲಿ ರಿಪಬ್ಲಿಕ್ ಕನ್ನಡದ ಈ ಅಭಿಯಾನಕ್ಕೆ ಅಭೂತಪೂರ್ವವಾದಂಥ ಬೆಂಬಲ, ಸರ್ಕಾರದ ಕಿವಿ ಹಿಂಡುವ ಕೆಲಸವನ್ನು ಇವತ್ತು ಜನ ಮಾಡ್ತಿದ್ದಾರೆ. ಮಾತಾಡ್ತೀನಿ. ಈ ಸ್ವಚ್ಛತಾ ಅಭಿಯಾನದ ಸಮಿತಿಯ ಪದಾಧಿಕಾರಿಗಳಿದ್ದಾರೆ. ಸರ್ ಬನ್ನಿ ಸರ್. ಚಂದ್ರಶೇಖರ್ ಸರ್,
ಚಂದ್ರಮೋಹನ್ ಸರ್ ಬೆಳಿಗ್ಗೆಯಿಂದಲೂ ಕೂಡ ನಮ್ಮ ಜೊತೆಲಿದ್ದಾರೆ. ಸರ್ ತಮ್ಗೆ ಏನು ಅನ್ಸುತ್ತೆ, ಇದು ಈ ಸಂದರ್ಭಕ್ಕೆ ಎಷ್ಟು ಅಗತ್ಯ ಇತ್ತು ಅಂತ ಅನ್ಸುತ್ತೆ? ಸರ್ ಇದು ನಿರಂತರ 365 ದಿನಗಳ ಕಾಲ ಕೂಡ ನಿರಂತರ ನಡಿಬೇಕು. ಆದರೆ ಒಮ್ಮೆ ಸ್ವಚ್ಛ ಮಾಡಿದ ಮೇಲೆ ನಂತರ ಸ್ವಚ್ಛ ಮಾಡೋ ಪರಿಸ್ಥಿತಿ ನಮಗೆ ಬರಬಾರ್ದು. ಅಂದರೆ ನಾವು ಮನುಷ್ಯರು, ನಮಗೆ ಮೆದುಳು ಕೊಟ್ಟಿದೆ ದೇವರು. ಅಲ್ಲಿಂದ ಕಸ ಹಾಕುವುದನ್ನು ತಪ್ಪಿಸಿದಾಗ ನಮ್ಮ ಸ್ವಚ್ಛತೆಗೆ ಬೆಲೆ ಸಿಗುತ್ತೆ. ಇದನ್ನು ನೀವು ಹೇಳಿದಂಗೆ ಮಕ್ಕಳಿಂದ ಮನೆಗೆ ಹೋಗಬೇಕು, ಮನೆಯಿಂದ ಸಮಾಜಕ್ಕೆ ಸಂದೇಶ ಹೋಗಬೇಕಾಗುತ್ತೆ. ಆ ಮೂಲಕ ತಾವು ಈ ಒಂದು ದೊಡ್ಡ ಕ್ಷಮಿಸು ಕಾವೇರಿ ಅಂತ ಅಭಿಯಾನ ಕಾವೇರಮ್ಮ ಕೂಡ ಕ್ಷಮಿಸಬಹುದು ಅಂತ ನಮಗೆ ಇವತ್ತು ಅನ್ನಿಸಿದೆ. ಆ ಕಾರಣ ನಮಗೆ ಒಂಥರ ಎಲ್ಲೋ ಮನಸ್ಸಿನಲ್ಲಿ ನಮ್ಮ ಗುರಿ ಪಾಸಿಟಿವ್ ಆಗಿ ಹೋಗ್ಬೋದು. ಸ್ವಚ್ಛ ಕಾವೇರಿ ಇನ್ನು ಮುಂದಿನ 5 ವರ್ಷದಲ್ಲಿ ಕಾಣ್ಬೋದು. ಆದರೆ ನಮ್ಮ ಸರ್ಕಾರ, ಕೇಂದ್ರ ರಾಜ್ಯ ಸರ್ಕಾರ ಯೋಜನೆ ರೂಪಿಸಿದಲ್ಲಿ ಕೇವಲ 1 ತಿಂಗಳಲ್ಲಿ ಕಾನೂನು ಅಂಥದ್ದೆಲ್ಲ ಬಂದಾಗ ಸರಿ ಆಗ್ಬೋದು. ಸ್ವಚ್ಛ ಕಾವೇರಿ ಭೌತಿಕವಾಗಿ ನಾವಿವತ್ತು ಬಂದು ಇಲ್ಲಿದ್ದಂಥ ಕಸಗಳನ್ನು ನಾವು ತೆಗೆದಿದ್ದೀವಿ. ಆದರೆ ಕಾರ್ಖಾನೆಗಳ ಕೆಮಿಕಲ್ ಆಗಿರ್ಬೋದು, ಅದ್ರ ಜೊತೆಗೆ ಈ ಶುಂಠಿ ಈ ಶುದ್ಧೀಕರಣ ಘಟಕಗಳಿಂದ ಬರುವಂಥ ಆ ರಾಸಾಯನಿಕ ಯುಕ್ತಂಥ ನೀರಾಗಿರ್ಬೋದು, ಮತ್ತು ಕಾಫಿ ಪಲ್ಪಿಂಗ್ನಿಂದ ಬರುವಂಥ ನೀರಾಗಿರ್ಬೋದು, ಅದು ಬಣ್ಣವನ್ನೇ ಬದಲಾಯಿಸ್ತಾ ಇದೆ. ಅದ್ರ ಬಗ್ಗೆ ನಾವು ಜಾಗೃತಿ ಮೂಡಿಸಬೇಕಾಗಿದೆ. ಅದ್ರ ಜೊತೆಗೆ ಒಂದು ಶುದ್ಧೀಕರಣ ಘಟಕದ ಅಗತ್ಯ ಇದೆ. ಶುದ್ಧೀಕರಣ ಮಾಡಿಬಿಡಿ. ಇಡೀ ನಗರದ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ನಗರವಾಸಿಗಳು ಪ್ರತಿದಿನದ ತ್ಯಾಜ್ಯವನ್ನು ಬಿಡ್ತಾ ಇದ್ದಾರೆ. ಅದನ್ನ ಯಾವ ರೀತಿ ವಿಲೇವಾರಿ ಮಾಡಬೇಕಂತ? ಸ್ಥಳೀಯ ಆಡಳಿತ ಕಾನೂನು ಏನು ಕೊಟ್ಟಿದೆ, ಒಂದು ವಾಣಿಜ್ಯ ಸಂಕೀರ್ಣಕ್ಕೆ ಅನುಮತಿ ಕೊಡುವಾಗ ಕೆಲವು ಕಂಡೀಷನ್ ಇದೆ, ಷರತ್ತು. ಆ ಷರತ್ತನ್ನ ಪಾಲಿಸಿದರೆ ಅದು ಅನುಷ್ಠಾನಗೊಂಡಲ್ಲಿ ನಮ್ಗೆ ಸ್ವಚ್ಛ ಕಾವೇರಿ ಕಾಣ್ಬೋದು, ಸ್ವಚ್ಛ ಪ್ರಕೃತಿ ಕೂಡ ಕಾಣ್ಬೋದು, ಸ್ವಚ್ಛ ಪಟ್ಟಣ ಕಾಣ್ಬೋದು. ಆದರೆ ಅದು ಆಗ್ತಾ ಇಲ್ಲ. ಸ್ಥಳೀಯ ಆಡಳಿತವೇ ಆ ನಿರ್ಲಕ್ಷ್ಯ ಕಾಣ್ತಾ ಉಂಟು. ಕಟ್ಟುನಿಟ್ಟಿನ ಸೂಚನೆ ಕೊಡಬೇಕು. ನಾವು ಎಲ್ಲದಕ್ಕೂ ನ್ಯಾಯಾಲಯದ ಮೊರೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಸರ್ಕಾರದ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟು ಆ ಕಾನೂನು ಪರಿಪಾಲನೆ ಮಾಡಿದಲ್ಲಿ ಮಾತ್ರ ನಮ್ಮ ಈ ಉದ್ದೇಶ ಈಡೇರಿಸುತ್ತೆ ಅನ್ನೋದು. ಹೇಳಿ ಮತ್ತೆ ಸರ್, ತಾವು ಬೆಳಿಗ್ಗೆಯಿಂದಲೂ ಕೂಡ ನಮ್ಮ ಜೊತೆಲಿದ್ರಿ, ಮಕ್ಕಳ ಜೊತೆಯಲ್ಲಿ ನಿಭಾಯಿಸ್ಕೊಂಡು ತಮಗೆ ಎಷ್ಟು ಇದು ಖುಷಿ ಕೊಟ್ಟಿದೆ, ಅದ್ರ ಜೊತೆಗೆ ಒಂದು ಸಾರ್ಥಕ ಭಾವನೆ ತಮ್ಗನ್? ಸಾರ್ಥಕತೆ ಕಾಣಬೇಕು ಅಂತ ಹೇಳಿದ್ರೆ ಕಾವೇರಿ ಪೂರ್ಣವಾಗಿ ಸ್ವಚ್ಛ ಆಗಬೇಕು. ಕಾವೇರಿ ಪೂರ್ಣವಾಗಿ ಸ್ವಚ್ಛತೆ ಆಗುವಾಗ ಆದ ಮೇಲೂ ಸಮೇತ ಪುನಃ ಮಲಿನವಾಗ್ತಾ ಇದೆ. ಇದನ್ನು ತಡೆಗಟ್ಟಬೇಕು. ಇದನ್ನು ತಡೆಗಟ್ಟಬೇಕು ಅಂತ ಹೇಳಿ ನಿಮ್ಮಂಥ ಮಾಧ್ಯಮಗಳು ಮುಂದೆ ಬರಬೇಕು, ಜನರಿಗೆ ಅರಿವು ಮೂಡಿಸಬೇಕು. ಇವತ್ತು ಭಾರತ್ ಮಾತಾ ಕಾಲೇಜಿಂದ ಮಕ್ಕಳು ಬಂದಿದ್ದಾರೆ, ತುಂಬ ಚೆನ್ನಾಗಿ ನಮ್ಮ ಕೊಂಡಿದ್ದಾರೆ. ಇದರೊಟ್ಟಿಗೆ ಅವರು ಸ್ವಚ್ಛಗೊಳಿಸೋದರೊಟ್ಟಿಗೆ ಅವರು ಇನ್ನಷ್ಟು ಜನರಿಗೆ ಮನವರಿಕೆ ಮಾಡ್ತಾರೆ, ನೀರನ್ನು ಕಲುಷಿತ ಮಾಡಬಾರ್ದು ಅಂತ ಹೇಳಿ. ಇದರೊಟ್ಟಿಗೆ ಇಲ್ಲಿ ಕೆಲವು ಕಾನೂನಾತ್ಮಕ ಕ್ರಮಗಳು ಸಮೇತ ಇಲ್ಲಿ ಜಾರಿಗೊಳ್ಳಬೇಕು. ಉದಾಹರಣೆಗೆ ಬ್ರಿಡ್ಜ್ ಮೇಲಿಂದ ಏನು ಕಸಗಳನ್ನ ಬಿಸಾಕ್ತಾರೆ, ಅದಕ್ಕೊಂದು ಬ್ಯಾರಿಕೇಡ್ ಒಂದು ಅಳವಡಿಕೆ ಮಾಡಿದರೆ ಅಲ್ಲಿಂದ ಅದನ್ನು ತಡೆಗಟ್ಟಬಹುದು. ಹಲವಾರು ದೇವರ ಫೋಟೋಗಳನ್ನ ನಾವಿಲ್ಲಿ ನೋಡಿದ್ದೀವಿ. ಪೂಜಾರಿಗಳಿಗೆ ಹೋಗಿ ನಾವು ಅದ್ರ ಬಗ್ಗೆ ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ, ಜಾಗೃತಿ ಮೂಡಬೇಕಾಗತ್ತೆ. ಹೀಗಾಗಿ ಹಲವಾರು ಕಾರ್ಯಕ್ರಮಗಳು ನಾವು ರೂಪಿಸ್ಕೊಳ್ಬೇಕಾಗತ್ತೆ. ಇದಕ್ಕೆ ಸರ್ಕಾರ ಸಮೇತ ನಮಗೆ ಕೈ ಜೋಡಿಸಲಿ ಅಂತ ನಾನು ನಿಮ್ಮ ಎಲ್ಲರ ಪರವಾಗಿ ಮನವಿ ಮಾಡ್ತಾ ಇದ್ದೀನಿ. ವಿದ್ಯಾರ್ಥಿಗಳು ಸದ್ದನ್ನ ಮಾಡಿದೆ. ಅಷ್ಟೇ ಅಲ್ಲದೆ ಮಂಡ್ಯದ ಕೆರಗೋಡು ಗ್ರಾಮದ ಹನುಮ ಧ್ವಜ ದಂಗಲ್ ಇವತ್ತು ಸದನದಲ್ಲೂ ಕೂಡ ಸಾಕಷ್ಟು ಗದ್ದಲವನ್ನು ಸೃಷ್ಟಿ ಮಾಡಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹನುಮ ಧ್ವಜದ ವಿಚಾರವಾಗಿ ಪ್ರಸ್ತಾಪವನ್ನು ಮಾಡಿದಾಗ ಅಲ್ಲಿ ಸಚಿವರಾಗಿರುವಂಥ ಚಲುವರಾಯಸ್ವಾಮಿ ಅವರು ನೇರವಾಗಿ ವಿಪಕ್ಷ ನಾಯಕನ ವಿರುದ್ಧ ತಿರುಗಿ ಬೀಳ್ತಾರೆ. ಜೊತೆಗೆ ಚಲುವರಾಯಸ್ವಾಮಿ ಅವರಿಗೆ ಕಾಂಗ್ರೆಸ್ನ ಮತ್ತೊಬ್ಬ ಶಾಸಕ ಆಗಿರುವಂಥ ರವಿ ಗಾಣಿಗ ಅವರು ಕೂಡ ಸಾಥ್ ಕೊಡ್ತಾರೆ. ನೋಡಿ, ರಾಷ್ಟ್ರಧ್ವಜ ಕಿತ್ತು ಹಾಕಿ ಅಂತಿರಲ್ಲ, ನಾಚಿಕೆ ಆಗಲ್ವಾ ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಅಶೋಕ್ ಅವರ ಮಾತಿಗೆ ಸಚಿವ ಚಲುವರಾಯಸ್ವಾಮಿ ಈ ರೀತಿಯಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಮಂಡ್ಯದ ಕೆರೆಗೋಡು ಅಲ್ಲಿ ನಾನು ಹೋಗಿದ್ದೆ, ಅಲ್ಲಿ ಭೇಟಿ ಮಾಡಿದ್ದೆ. ಹನುಮ ದೇವಸ್ಥಾನ ಇದೆ ಅಲ್ಲಿ. ಹನುಮ ದೇವಸ್ಥಾನದ ಎದುರುಗಡೆ 30 ಅಡಿ ವಿರೋಧ ಪಕ್ಷ ನಾಯಕರಾಗಿ ಈಗ ಹನುಮಾನ್ ದೇವಸ್ಥಾನ ಮುಂದೆ ಹಾಕಿದಾರ. ಪಂಚಾಯತಿ ಹತ್ರ ಪಂಚಾಯತಿಯವರು